ಇಂಡಿಯಾ ಅಲ್ಲಿ ಸುಮಾರು ಪ್ರೊಟೆಸ್ಟ್ ನಡೀತಿದೆ. ಬೇರೆ ಬೇರೆ ರೀಸನ್ಸ್ ಇಂದ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಪ್ರೊಟೆಸ್ಟ್ ಅನ್ನೋದು ನಡೀತಿದೆ. ಪ್ರೊಟೆಸ್ಟ್ ಮಾಡೋದು ನಿಮ್ಮ ಅಧಿಕಾರ ಆಗಿದ್ರೆ ಪೊಲೀಸ್ ಯಾಕೆ ನಿಮಗೆ ತೊಂದರೆ ಕೊಡ್ತಿದೆ? ಪೊಲೀಸ್ ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದೆ ಅಥವಾ ಎತ್ತಾಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ, ಅರೆಸ್ಟ್ ಅಲ್ಲ, ಇದು ಡಿಟೆನ್ಷನ್ ನಡೀತಿರೋದು. ಅರೆಸ್ಟ್ ಮತ್ತೆ ಡಿಟೆನ್ಷನ್ ಎರಡು ಬೇರೆ ಬೇರೆ ಟಾಪಿಕ್. ಅರೆಸ್ಟ್ ಅಂತ ಹೇಳಿದಾಗ ನೀವೊಂದು ಕ್ರೈಮ್ ಮಾಡಿದಿರಿ, ದೆನ್ ನಿಮ್ಮನ್ನ ಅರೆಸ್ಟ್ ಮಾಡೋದು, ನಿಮ್ಮನ್ನ ಜೈಲ್ಗೆ ಹಾಕೋದು ಬೇರೆ ವಿಷಯ. ಬಟ್ ಈಗ ನಡೀತಿರೋದು ಡಿಟೆನ್ಷನ್. ಜಂತರ್ ಮಂತರ್ ಅಲ್ಲಿ, ಡೆಲ್ಲಿಯಲ್ಲಿ ನಡೀತಿರುವಂತ ಪ್ರೊಟೆಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಿರೋದು. ಆ ಒಂದು ಪ್ರೊಟೆಸ್ಟ್ ನ ಪೀಸ್ಫುಲ್ ಆಗಿ ತಣ್ಣಗ್ ಮಾಡೋದಕ್ಕೆ ಅಂತ ಮಾಡ್ತಿರೋದು. ಸೊ ಕ್ರೌಡ್ ನ ಶಿಫ್ಟ್ ಮಾಡ್ತಾರೆ ಒಂದ್ ಕಡೆಗೆ, ಅಂಡ್ ಒಂದ್ ಸ್ವಲ್ಪ ಟೈಮ್ ನಂತರ ಅವರನ್ನ ಅಲ್ಲಿಂದ ರಿಲೀಸ್ ಮಾಡ್ತಾರೆ. ಸೊ ಇದು ಡಿಟೈನ್ ಮಾಡ್ತಿರೋದು, ಇದು ಅರೆಸ್ಟ್ ರೀತಿ ಅಲ್ಲ. ಬಟ್ ಈ ಎಲ್ಲಾ ಇನ್ಸಿಡೆಂಟ್ ಅಲ್ಲಿ ಒಂದು ರಿಕ್ವೆಸ್ಟ್, ಸಿನ್ಸ್ ಸುಮಾರು ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನೀವ್ ಯಾವ್ದೇ ಕಾರಣಕ್ಕೆ ಪೊಲೀಸ್ ಅಗೇನ್ಸ್ಟ್ ಅಲ್ಲಿ ಫೋರ್ಸ್ ಯೂಸ್ ಮಾಡಬೇಡಿ. ಪೊಲೀಸ್ ನ ಹೊಡೆಯೋದಾಗ್ಲಿ, ಪೊಲೀಸ್ಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ಯಾವುದೇ ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡೋದಕ್ಕೆ ಹೋಗ್ಬೇಡಿ. ಅಂಡ್ ನಿಮ್ಮ ರೈಟ್ಸ್ ಅನ್ನ ನೀವು ಪೀಸ್ಫುಲ್ ಆಗಿ ಕೇಳೋದು, ಪೀಸ್ಫುಲ್ ಪ್ರೊಟೆಸ್ಟ್ ಅನ್ನೋದು ನಿಮ್ಮ ಅಧಿಕಾರ. ಸೊ ಪ್ಲೀಸ್ ನೀವೂ ಸಹ ಸೇಫ್ ಆಗಿರಿ.